ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಜ್ಯೋತಿ, ನಿಮ್ಮ ಕನ್ನಡತಿ. ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಅಜ್ಜಿ ಮನೆ ತೋರಿಸಿದ್ದೆ. ಇವಾಗ ನಮ್ಮ ಅಜ್ಜಿ ಅಮ್ಮನ ಮನೆಗೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಇದು ಕೂಡ ಒಂದು ದೇವಸ್ಥಾನ ಇದೆ. ಅದು ಯಾವ ದೇವರು, ಎಲ್ಲಿದೆ ಅನ್ನೋದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ. ಕಾಣಿಸ್ತಾ ಇದೆಯಲ್ವಾ? ಇವಾಗ ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ರಿನೋವೇಷನ್ ನಡೀತಾ ಇದೆ. ಇದು ತುಂಬ ಹಳೆಯದಾದ ಒಂದು ದೇವಸ್ಥಾನ ಕೂಡ ಹೌದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಳೆ ಆಗಿರ್ಬೋದು, ತೋಟ ಎಲ್ಲ ತೋರಿಸಿದ್ದೆ. ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ನೂ ಚೆನ್ನಾಗಿರುವಂಥ ಒಂದು ಹಸಿರು ವಾತಾವರಣನ ತೋರಿಸ್ತಾ ಇದ್ದೀನಿ. ಮನೆ ದೊಡ್ಡದಾದ ಅಂಥ ಒಂದು ಮನೆ ಎದುರುಗಡೆಗೆ ಗದ್ದೆ, ಪಕ್ಕದಲ್ಲಿ ದೇವಸ್ಥಾನ, ತುಂಬ ಚೆನ್ನಾಗಿರುವಂಥ ಜಾಗ. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡ್ದಲ್ಲೆಲ್ಲ ಹಸಿರು, ನೋಡೋ ಅಷ್ಟು ದೂರನೂ ನಿಮಗೆ ಗದ್ದೆ ಕಾಣುತ್ತೆ, ಪಕ್ಕದಲ್ಲಿ ತೋಟ, ಹಾಗೆ ಒಂದು ಬೆಟ್ಟಗಳು ಕೂಡ ಕಾಣಿಸುತ್ತೆ. ಶೃಂಗೇರಿಯಿಂದ ಜೈಪುರಕ್ಕೆ ಹೋಗೋ ದಾರಿನಲ್ಲಿ ಸಿಗೋವಂಥ ಒಂದು ಹಳ್ಳಿ. ಇದರ ಹೆಸರು ಕುಂತೂರು ಗ್ರಾಮ ದೊಡ್ಡಹೊನ್ನೆ ಅಂತ ಹೇಳ್ತಾರೆ. ಇಲ್ಲಿ ವಾರಾಹಿ ದೇವಿಯ ಒಂದು ದೇವಸ್ಥಾನ ಇದೆ. ವಾರಾಹಿ ದೇವರು ತುಂಬ ಅಪರೂಪ ಅಲ್ವಾ? ತುಂಬ ಸತ್ಯವಾದ ದೇವರು. ನೀವು ಏನೇ ಪ್ರಾರ್ಥನೆ ಮಾಡಿಕೊಂಡ್ರೂ ನಿಮಗೆ ಅದಕ್ಕೆ ಶುಭ ಫಲ ಸಿಗೋವಂಥ ಜಾಗ ಇದು. ಇಲ್ಲಿ ಮದುವೆ ಆಗದೇ ಇದ್ದವ್ರು ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಹಾಗೆ ಮಕ್ಕಳಾಗದೇ ಇದ್ದವರು ಕೂಡ ಬಂದು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅದು ಕೂಡ ಒಳ್ಳೆಯದಾಗಿದೆ. ಹೀಗೆ ಎಲ್ಲ ಥರದ ವಿಷಯಗಳಿಗೂ ಇಲ್ಲಿ ಬಂದು ಜನ ಪ್ರಾರ್ಥನೆ ಮಾಡಿಕೊಂಡು ಹರಿಸ್ಕೊಂಡು ಕೂಡ ಹೋಗ್ತಾರೆ. ಇಲ್ಲಿ ವಾರಾಂತ್ಯದಲ್ಲಿ ಹೋದರೆ ಊಟದ ವ್ಯವಸ್ಥೆ ಕೂಡ ಇಲ್ಲಿರುತ್ತೆ, ಅನ್ನದಾನ ನಡೆಯುತ್ತೆ. ಹೋದಾಗ ಮಕ್ಕಳು ಸ್ವಲ್ಪ ಚೇಷ್ಟೆ ಮಾಡ್ತಾಯಿದ್ರು ಅಂತ ಅವ್ರಿಗೆ ಹರಿಹರ ನಾಮಾಮೃತ ನೀವೆಲ್ಲ ನೋಡಿದ್ದೀರಲ್ವ, ಎಲ್ಲ ಶಂಕರ ಮಠಗಳಲ್ಲೂ ಕೊಡ್ತಾರೆ. ಅದನ್ನು ಬರೆಯೋಕ್ಕೆ ಕೊಟ್ಟು ಕೂರಿಸಿದ್ವಿ. ಇದೇ ನೋಡಿ ಎಷ್ಟು ವಿಶಾಲವಾದ ಅಂಗಳ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ನಮ್ಮ ಅಜ್ಜಿ ಅಮ್ಮನ ಮನೆ. ಮಕ್ಕಳಿಗೂ ತೋರಿಸ್ದಂಗೆ ಆಗತ್ತೆ ಅಂತ ಕರ್ಕೊಂಡು ಹೋಗಿದ್ವಿ. ಮಕ್ಕಳು ನೋಡಿದ್ರು. ಹಾಗೆ ಎಷ್ಟು ಪ್ರಶಾಂತವಾಗಿರೋ ಜಾಗ, ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಆ ಗದ್ದೆ ಜಾಗಕ್ಕೆಲ್ಲ ಇಳಿದು ಹೋಗಿದ್ರು. ಶೃಂಗೇರಿಯಿಂದ ಜೈಪುರಕ್ಕೆ ಹೋಗೋ ದಾರಿನಲ್ಲಿ ನಿಮಗೆ ಈ ದೊಡ್ಡಹೊನ್ನೆ ಸಿಗುತ್ತೆ. ನಿಮಗೆ ದಾರಿನಲ್ಲಿ ವಾರಾಹಿ ದೇವಸ್ಥಾನಕ್ಕೆ ದಾರಿ ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ. ಅದಲ್ಲದೆ ಒಂದು ಗಣೇಶನ ದೇವಸ್ಥಾನ ಕೂಡ ಇದೆ. ಪ್ರಥಮ ಪೂಜಿತ ಗಣೇಶನಿಗೆ ನೀವು ನಮಸ್ಕಾರ ಮಾಡಿಕೊಂಡು ಕೆಳಗಡೆ ಬಂದರೆ ನಿಮಗೆ ಇದೇ ರಸ್ತೆಯಲ್ಲಿ ಇಲ್ಲಿಗೆ ಬಂದು ಸೇರತ್ತೆ. ಇಲ್ಲಿ ಕಾಣಿಸ್ತತ್ತಲ್ಲ, ಈ ದೇವಸ್ಥಾನಕ್ಕೆ ಬಂದು ಸೇರತ್ತೆ. ಇಲ್ಲಿಗೆ ಆಟೋಗಳು ಕೂಡ ಬರ್ತವೆ. ನೀವು ದೇವಸ್ಥಾನದ ಮುಂದೆ, ಶೃಂಗೇರಿ ದೇವಸ್ಥಾನದ ಮುಂದೆಯಿಂದ ಆಟೋರ ಹತ್ರ ಹೇಳಿದ್ರು ಕೂಡ ಅವ್ರು ಇಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಬಂದು ಸೇರಿಸ್ತಾರೆ. ನೋಡಿ, ಮನೆ ಅಂಗಳ ಎಷ್ಟು ದೊಡ್ಡದಾಗಿದೆ ಅಲ್ವಾ? ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಮನೆ, ತುಂಬ ದೊಡ್ಡದಾಗಿರುವಂಥ. ಈಗ ನಿಮಗೆ ನಾನು ದೇವರ ದರ್ಶನ ಮಾಡಿಸ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ವಾರಾಹಿ ದೇವಿ, ಸತ್ಯವಾದಂಥ ದೇವರು. ನಿಮಗೆ ಎಲ್ಲ ಥರದ ಪೂಜೆಗಳು ಕೂಡ ಇಲ್ಲಿ ಮಾಡ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಸರ್ವ ಕಷ್ಟಕ್ಕೂ ನಿವಾರಣೆ ಈ ದೇವಸ್ಥಾನದಲ್ಲಿ ನಿಮಗೆ ಸಿಗುತ್ತೆ. ಹೊರಗಡೆಯಿಂದ ನೋಡೋಕ್ಕೆ ಇವಾಗ ರಿನೋವೇಷನ್ ನಡೀತಾ ಇರೋದ್ರಿಂದ ಈ ಥರ ಕಾಣುತ್ತೆ. ಇದು ಪುರಾತನವಾದ ದೇವಸ್ಥಾನ ಅಲ್ವಾ? ನೋಡಿ, ನಾವು ಹೋಗಿದ್ದ ದಿನ ಕೂಡ ಬೆಂಗಳೂರಿಂದ ಯಾರೋ ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ರು. ಯೂಟ್ಯೂಬ್ನಲ್ಲಿ ದೊಡ್ಡಹೊನ್ನೆ ಶ್ರೀ ವಾರಾಹಿ ದೇವಸ್ಥಾನ ಅಂತ ಕೊಟ್ಟರೆ ನಿಮಗೆ ಈ ದೇವಸ್ಥಾನದ ಬಗ್ಗೆ ಫುಲ್ಲು ಇನ್ಫಾರ್ಮೇಷನ್ ಸಿಗತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಹತ್ತಿರದಿಂದ ತೆಗೆದಿರೋವಂಥ ಒಂದು ಫೋಟೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಧರ್ಮಸ್ಥಳದಿಂದ ಬಂದಿರೋವಂಥ ಒಂದು ವಿಗ್ರಹ. ನಾವು ಈ ದೇವಿ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ನಾವು ಶೃಂಗೇರಿಗೆ ಹತ್ತಿರದಲ್ಲಿರುವಂಥ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂಥ ಕೋಣಂದೂರಿಗೆ ಹೋದ್ವಿ. ಕೋಣಂದೂರಿನಲ್ಲಿ ಕೂಡ ಒಂದು ಧನ್ವಂತರಿ ದೇವಸ್ಥಾನ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಆ ಧನ್ವಂತರಿ ವಿಗ್ರಹ. ಎಲ್ಲರಿಗೂ ಆರೋಗ್ಯ ಭಾಗ್ಯ ಕರುಣಿಸುವಂಥ ವಿಷ್ಣು ಸ್ವರೂಪಿಯಾದ ಧನ್ವಂತರಿ ದರ್ಶನನ ಕೂಡ ನಾವು ಮಾಡ್ಕೊಂಡು ಬಂದ್ವಿ. ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಮಯ ವಿನಾಶಾಯ ತ್ರಿಲೋಕನಾಥಾಯ ಮಹಾವಿಷ್ಣುವೇ ನಮಃ. ಇದೇ ಧನ್ವಂತರಿ ಮಂತ್ರ. ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಪೂಜೆ ಮುಗಿಸಿದ್ವಿ. ಹಾಗೆ ಅಲ್ಲಿಂದ ನಾವು ಮುಂದಕ್ಕೆ ಹೊರಟ್ವಿ. ಈ ದೇವಸ್ಥಾನ ನಾನು ಈಗಾಗಲೇ ಹೇಳಿದಾಗೆ ತೀರ್ಥಹಳ್ಳಿನಲ್ಲಿರೋ ಕೋಣಂದೂರು ಅನ್ನೋ ಒಂದು ಊರಿನಲ್ಲಿ ಇದೆ. ನಿಮಗೆ ಬಸ್ ಸ್ಟ್ಯಾಂಡಿಂದ ತುಂಬ ಹತ್ತಿರದಲ್ಲೇ ಇದೆ. ಈ ದೇವಸ್ಥಾನಕ್ಕೆ ನಿಮಗೆ ಆಟೋಲ್ಲಿ ಹೇಳಿದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಅಥವಾ ನೀವು ಪ್ರೈವೇಟ್ ಬಸ್ನಲ್ಲಿ ಕೂಡ ಹೋಗ್ಬೋದು. ನಾನು ಈ ಧನ್ವಂತರಿನ ಅಲಂಕಾರ ಮಾಡಿದ್ಮೇಲೆ ಒಂದು ಫೋಟೋ ಹಾಕಿದ್ದೀನಿ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮಗೆ ಆರೋಗ್ಯ ಸಿಗಲಿ ಅಂತ ಧನ್ವಂತರಿನಲ್ಲಿ. ನೋಡ್ತಾ ಇದ್ದೀರಲ್ಲ ನೀವು, ಇದು ನಮ್ಮ ಏರಿಯಾನಲ್ಲಿ ಹೊಸ ರಥ ತಂದ ಅಂತ ಒಂದು ಸಂಭ್ರಮ. ನಾವು ಶೃಂಗೇರಿಯಿಂದ ಬೆಂಗಳೂರಿಗೆ ಬಂದಾಗ ಈ ರಥೋತ್ಸವ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು. ಮರದ ರಥ ಇದು, ಶ್ರೀಕಂಠೇಶ್ವರ ದೇವಸ್ಥಾನದ್ದು ರಥ. ಅವತ್ತಿನ ದಿನ ಜನಪದ ನೃತ್ಯನ ಹಮ್ಮಿಕೊಂಡಿದ್ರು. ತುಂಬ ಜನ ಕಲಾವಿದರು ಬಂದು ಇದರಲ್ಲಿ ಭಾಗವಹಿಸಿದ್ರು. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಜನಪದ ಕಲೆ, ನೃತ್ಯ
ಸಂಗೀತ ಇದೆಲ್ಲ ಎಷ್ಟು ಚಂದ ಅಲ್ವಾ ನೋಡೋಕ್ಕೆ. ಇದನ್ನೆಲ್ಲ ನಮ್ಮ ಮಕ್ಳಿಗೂ ತೋರಿಸಿದ್ರೆ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬೇರೆ ಬಿಡಿಸಿದ್ದಾರೆ ರಥೋತ್ಸವಕ್ಕೆ. ನೀವೇ ನೋಡ್ತಾ ಬನ್ನಿ ಇವರ ನೃತ್ಯ ಎಷ್ಟು ಚೆನ್ನಾಗಿದೆ ಅಂತ. ಇದಲ್ಲದೆ ಮಹಿಳೆಯರು ಕೂಡ ನೃತ್ಯ ಮಾಡಿದ್ರು, ಅದನ್ನು ಕೂಡ ನಾನು ಈ ವಿಡಿಯೋನಲ್ಲಿ ಸೇರ್ತಿದ್ದೀನಿ. ನೀವು ಇವಾಗ ನೋಡ್ತಿದ್ದೀರಲ್ಲ, ಇದೇ ಈ ಮಹಿಳೆಯರ ನೃತ್ಯ. ಇದು ಕೂಡ ತುಂಬ ಚೆನ್ನಾಗಿತ್ತು. ಇದ್ರ ಜೊತೆಗೆ ನಮ್ಮ ಏರಿಯಾ ಮಹಿಳಾ ಸಂಘದ ಮಹಿಳೆಯರು ಕೂಡ ಕೋಲಾಟನ ಕೂಡ ರಥದ ಮುಂದೆ ಪ್ರದರ್ಶನ ಮಾಡಿದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಒಟ್ಟಿನಲ್ಲಿ ನಾವು ಈ ಸಲ ಬೆಂಗಳೂರಿಗೆ ಬಂದಾಗ ನಮಗೆ ಇದನ್ನೆಲ್ಲ ನೋಡುವಂಥ ಭಾಗ್ಯ ಸಿಕ್ತು. ನೀವು ಕೂಡ ಈ ವಿಡಿಯೋನಲ್ಲಿ ನೋಡಿ ಸಂತೋಷ ಪಡಿ. ಈಗ ನೀವು ನೋಡ್ತಿರೋದು ನಮ್ಮ ಏರಿಯಾ ಮಹಿಳಾ ಸಂಘದ ಮಹಿಳೆಯರ ಕೋಲಾಟನ. ಅವರು ಕೂಡ ನಮ್ಮ ರಥೋತ್ಸವ ದಿನ ಅವರು ಕೋಲಾಟ ಪ್ರದರ್ಶನ ಮಾಡಿದ್ರು. ಇದು ಕೂಡ ಚೆನ್ನಾಗಿತ್ತು. ಎಲ್ಲರ ಜೊತೆಗೆ ನಾವು ನಮ್ಮ ಕಾರ್ಯಸಿದ್ಧಿ ಆಂಜನೇಯನ ನೋಡದೇ ಇದ್ರೆ ಆಗತ್ತಾ, ಅಲ್ಲಿಗೂ ಹೋಗಿದ್ದಾಯಿತು. ನಿಮಗೆ ಕೋಣಂದೂರಿನ ಧನ್ವಂತರಿ ಹಾಗೆ ದೊಡ್ಡ ಹೊನ್ನಯ್ಯ ಶ್ರೀ ವಾರಾಹಿ ದೇವಿ ದರ್ಶನ ಮಾಡಿಸಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಾಲು ನನ್ರಿ.